ಈಗ ಹೊಳೆನರಸೀಪುರದಲ್ಲಿದ್ದೀನಿ. ಇಲ್ಲಿ ಪುರಸಭೆ ಹೊಳೆನರಸೀಪುರ ಅಂತ ಏನು ನಿಮ್ಗೆ ಕಾಣಿಸ್ತಾ ಇದೆ. ಇದ್ರ ಒಳಗಡೆಗೆ ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಜನ ಕೂತಿರ್ತಾರೆ. ಒಂದಿಷ್ಟು ಜನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಏನು ಹೇಳ್ತಾರೆ ಅಂತ ಕೇಳೋಣ, ಯಾರು ಏನು ಹೇಳ್ತಾರೆ ಅಂತೇಳಿ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಯಾರು ಗೆಲ್ತಾರೆ? ಸರ್ ಶ್ರೇಯಸ್ ಪಟೇಲ್ ಗೆಲ್ತಾರೆ ಸರ್. ಯಾಕೆ? ಅವರು ಒಳ್ಳೆ ವ್ಯಕ್ತಿ, ಗುಣವಂತ ಮನುಷ್ಯ. ಯಾವುದೇ ಒಂದು ವ್ಯಕ್ತಿ ಹೋದ್ರೂ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬೇರೆಯವ್ರ ತರ ಡಬ್ಬಳಿಕೆ ಇಲ್ಲ. ಒಳ್ಳೆ ಹುಡುಗ, ಅವ್ರ ತಾತ ಒಳ್ಳೆ ವ್ಯಕ್ತಿ. ಎಲ್ಲರೂ ಗ್ಯಾರಂಟಿಗಳನ್ನು ಎಲ್ಲ ಸ್ವೀಕರಿಸ್ತಾರೆ ಸರ್. ಏನ್ ಅನ್ಸುತ್ತೆ ಸರ್, ಯಾರು ಗೆಲ್ತಾರೆ? ಸರ್ ನಮ್ಮ ಶ್ರೇಯಸ್ ಪಟೇಲ್ ಗೆಲ್ಬೇಕು. ಸಿದ್ದರಾಮಯ್ಯ ಹುಡುಗ ತಬ್ಲು ಹುಡುಗ ಒಂದು ಗೆಲ್ಲೆ, ಅದೊಂದು ಬಿಟ್ರೆ ನಮ್ಗೆ ಇನ್ನೇನೂ ಬೇಕಾಗಿಲ್ಲ. ಸರ್ ನಮಸ್ಕಾರ. ಏನ್ ಸರ್ ಈ ಸಲ ಯಾರು ಗೆಲ್ತಾರೆ? ಇಲ್ಲಿ ಹಾಸನದಲ್ಲಿ ಫೈಟ್ ನಡೀತದೆ. ಫೈಟ್ ನಡೆಯುತ್ತೆ. ಯಾರಿಗೆ ಚಾನ್ಸ್ ಜಾಸ್ತಿ ಈ ಸಲ? ಅವನಿಗೆ ಚಾನ್ಸು, CSK ಅವ್ರಿಗೆ ಜಾಸ್ತಿ. ಅನುಕಂಪ ಸಿಗುತ್ತಾ? ಏನ್ ಸರ್ ಏನಾಗುತ್ತೆ ಈ ಸಲ? ಈ ಸರಿ ಕಾಂಗ್ರೆಸ್ಸೇ ಬರೋದು ಗ್ಯಾರಂಟಿ. ಕಾಂಗ್ರೆಸ್ ಯಾಕೆ ಬರುತ್ತೆ? ಇಲ್ಲಿ ಒಳ್ಳೆ ಕ್ಯಾಂಡಿಡೇಟ್ ಮೊದಲಿಂದ ಇತ್ತಿಲ್ಲ. ಈಗ ಒಳ್ಳೆ ಕ್ಯಾಂಡಿಡೇಟ್, ಫೈಟ್ ಕ್ಯಾಂಡಿಡೇಟ್ ಆಗೈತೆ. ಸಿಕ್ಕಿದೆ ಕ್ಯಾಂಡಿಡೇಟ್ ಸಿಕ್ಕಿದೆ, ಅದರಿಂದ ಬಂದೇ ಬರ್ತದೆ. ಈ ಗ್ಯಾರಂಟಿಗಳ ಅನುಕೂಲ ಆಗುತ್ತಾ? ಆಗ್ಬಹುದು. ಆಗ್ಬಹುದು. ಯಾಕದ ಆಗ್ಬಹುದು? ಆಗ್ಬೋದ್ರ ಹಂಗೆ ಅಲ್ಲ, ಅವ್ರು ಹಿಂಗ್ ನೆಟ್ಗಿರಕೂ ಅಲ್ಲ, ಹಿಂಗ್ ಅಂತಾರೆ, ಹಿಂಗ್ ಮಾಡಗಂಟ ಮಾಡೇ ಅಲ್ಲೇ ಇರ್ತಾರಲ್ಲ, ಆಗೇನ್ ಮಾಡ್ತೀರಿ ಅವ್ರಿಗೆ? ಗ್ಯಾರಂಟಿಗಳ ಅನುಕೂಲ ಆಗಲ್ವಾ? ಯಾರು ಮಾಡಕ್ಕಲ್ಲ. ಸರ್ ನಮಸ್ತೆ. ಏನ್ ಸರ್ ಈ ಸಲ ಯಾರು ಗೆಲ್ತಾರೆ ಹಾಸನ? ಶ್ರೇಯಸ್ ಗೌಡ ಗೆಲ್ತಾರೆ. ಶ್ರೇಯಸ್ ಅವರು ಯಾಕೆ ಗೆಲ್ತಾರೆ? ಎಲ್ಲ ಭಾಗ್ಯನೂ ಕೊಟ್ಟಿದ್ದ ದೇಶದಿಂದ ಭಾಗ್ಯಗಳು ಕೊಟ್ಟಿದಾರ, ಅದಕ್ಕೆ. ಓಕೆ, ಎಲ್ಲಿದ್ದಾರೆ ಸರ್? ನಮಸ್ತೆ. ಏನ್ ಸರ್ ಯಾರು ಗೆಲ್ತಾರೆ ಈ ಸಲ? ಈ ಸಲ ಅಭಿವೃದ್ಧಿ ಕೆಲಸ ಮಾಡಿರೋರು ಪುಟ್ಟಸ್ವಾಮಿ ಗೌಡ್ರು, ದಿವಂಗತ. 50 ವರ್ಷ ಅಧಿಕಾರ ಮಾಡೋರೆ. ಬನ್ನಿ, ಕೆರಳಾಪುರ ರಸ್ತೆ ಒಂದಾಗಿಲ್ಲ. ಈಗ ತಾತನ ನೋಡಿ ಮೊಮ್ಮಗನ ಕೊಟ್ಟು ಹಾಕ್ಬೇಕಾ? ಸತ್ಯ. ಆಮೇಲೆ ತಾತನ ಮೊಮ್ಮಗನ ಅಲ್ಲಲ್ಲ, ಅವರು 50 ವರ್ಷದಿಂದ ಅಧಿಕಾರ ಮಾಡ್ಕೊಂಡು ಬಂದವ್ರೆ. ಇವರು ಎಲ್ಲ ಜನರನ್ನು ಅವರು ಒಳ್ಳೆ ಗುಡದಲ್ಲಿ ಮಾತಾಡಿಸ್ತಾರೆ. ಶ್ರೇಯಸ್ಸು ಅವ್ರ ತಾಯಿ ಎಲ್ಲ. ಇವರು ರೇವಣ್ಣ ಈ ವಯಸ್ಸಿಗೆ ಬಂದಾರನೇ, ವಯಸ್ಸಿಂದ ಮೀರಿ ಅವ್ರ ತಂದೆ ಸಂಬಂಧ ಇದ್ದಾರಲ್ಲೇ ಲೋ ಅಂತಾರೆ. ಆ ಥರದಿಂದ ಅವ್ರಿಗೆ ಓಟ್ ಕೊಡಲ್ಲ. ಸರ್ ನಮಸ್ತೆ. ಸರ್ ಹೇಳಿ, ಯಾರು ಗೆಲ್ಬೋದು ಈ ಸಲ? JDS ಪಕ್ಕ JDS ಸ್ವಾಮಿ. ನಾವು JDS ಆದ್ರೆ ಬೇಜಾರಂದ್ರೆ ಅಷ್ಟಿಷ್ಟಲ್ಲ ಅವ್ರ ಕಂಡ್ರೆ. ಈಗ ಏನ್ ಸ್ವಾಮಿ, ಒಬ್ಬ ಸಾಮಾನ್ಯ ಮನುಷ್ಯನ ಮಾತಾಡ್ಸೋ ಬೆಲೆನೇ ಇಲ್ಲ ಅವ್ರ ಹತ್ರ. ಹಂಗಾಗಿ ನಾವು ತುಂಬಾ ಬೇಸರ ಹತ್ತಿ. ಏನ್ ಮಾಡಿದ್ರು? ಏನು ಎಲ್ಲ ಕೆಲಸ ಮಾಡಿದವ್ರಿಗೆ ಕೆಲಸ ಯಾರಿಗೂ ಮಾಡಲ್ಲ, ಅದ್ ಬಿಡಿ. ಅವ್ರ ಆಸ್ತಿ ಮಾಡಿ ಕೇಳೋದೇ ಗೊತ್ತ ಅವ್ರಿಗೆ. ನಮ್ಮಂತ ಸಾಮಾನ್ಯ ಜನಗಳನ್ನ ಮಾತಾಡ್ಸಕ್ಕೆ ಗೊತ್ತಿಲ್ಲ ಅವ್ರಿಗೆ, ರೇವಣ್ಣರ ಮನರಿಗೆ. ಹಂಗಾಗಿ ನಾವು ಬೇಜಾರಾಗಿ ಬಿಟ್ಬಿಟ್ಟು ಈ ಸರಿ ಕಾಂಗ್ರೆಸ್ ಮಾಡೋಣ ಅಂತ ತೀರ್ಮಾನ ಮಾಡಿ. JDS ಒಳಗೆ ಇದ್ರಿ ಇಷ್ಟ ದಿನ? ನೀವು? ನಾವು ಹುಟ್ಟಿರೋದು ಕಾಂಗ್ರೆಸ್, ಸಾಯೋದು ಕಾಂಗ್ರೆಸ್, ಅನ್ನ ತಿಂತಾ ಇರೋದು ಅದೇ. ಅನ್ನ ತಿಂತಿರೋದು ಅದೇ. ಮುಗಿದೋಯ್ತು. ನಾವು ಕಾಂಗ್ರೆಸ್ಗೆ ಫಿಕ್ಸ್, ಮಾತಾಡಂಗಿಲ್ಲ. ಏನ್ ಸರ್ ಈ ಸಲ? ನಾವು ಶ್ರೇಯಸ್ ಪಾಟೀಲ್ ಗೆಲ್ತಾರೆ ಸರ್. ಕಾಂಗ್ರೆಸ್ ಶ್ರೇಯಸ್ ಪಾಟೀಲ್ ಅವರೇ ಗೆಲ್ತಾರೆ ಸರ್. ಯಾವ ಚೇಂಜಸ್ ಇಲ್ಲ ಅದ್ರಲ್ಲಿ? ಎರಡು ಮಾತಿಲ್ಲ. ಯಾಕೆ ಗೆಲ್ತಾರೆ ಈ ಸಲ ಅವರು? ಯಾಕೆ ಗೆಲ್ತಾರೆ ಅಂತಂದ್ರೆ, ಈಗ ಇಷ್ಟ ದಿನ ರಾಜಕಾರಣ ಅವರೇ ಮಾಡ್ಕೊ ಬಂದವ್ರೆ. ಅಪ್ಪ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಮಾಡ್ಕೊ ಬಂದಿದ್ದಾರೆ. ಈಗ ಚೇಂಜಸ್ ಆಗ್ಬೇಕು ಅಂತ ನಮ್ಮ ಆಸೆ. ಚೇಂಜಸ್ ಆಗ್ಬೇಕು ಅಂತ. ಇಷ್ಟು ದಿನ ನೀವು ಕಾಂಗ್ರೆಸ್ ಅಲ್ಲೇ ಇದ್ದಿದ್ದ? JDS ಅಲ್ಲೇ ಇದ್ದಿತ್ತು ನಾನು. JDS ಅಲ್ಲಿ 16 ವರ್ಷ ಇದ್ದೆ ನಾನು. 16 ವರ್ಷ ಇದ್ದೆ ನಾನು. ಈ ಕಾಂಗ್ರೆಸ್ ಈ BJP JDS ಒಂದಾಗಿದ್ದು ಅದು ನೋಡಿ, ಅದು ಅವ ಯಾಚಿಕೆ ಮಾಡಕ್ ಹೋಗೋರು. ಅದು ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಅದು ಒಳ್ಳೇದಲ್ಲ ಅದು. ಏನ್ ಸರ್ ಈ ಸಲ? ನಾವು ಬದುಕಿರೋವರೆಗೂ ಕಾಂಗ್ರೆಸ್ ಫಿಕ್ಸ್. ಹಂಗೆ ಹೇಳಿ. ಹಿಂದೂ ಅಷ್ಟೇ, ಮುಂದೂ ಅಷ್ಟೇ. ಇಲ್ಲಿದ್ದಾರೆ ಸರ್. ನಮಸ್ತೆ. ಏನ್ ಸಲ ಈ ಸಲ ಎಲೆಕ್ಷನ್? ಸರ್ ಶ್ರೇಯಸ್ ಪಟೇಲ್ ಸರ್. ಯಾಕೆ? ಅವ್ರದ್ದು ಮುಗ್ಧ ಮನಸ್ಸು ಸರ್ ಶ್ರೇಯಸ್ ಪಟೇಲ್. ಸೊ ಈಗ ಒನ್ ಸೈಡ್ ಆಗುತ್ತೆ ಅಂತ? ಆಗುತ್ತೆ ಸರ್, 100% ಆಗುತ್ತೆ. ಕೋಪ ಇದೆ ಈ ಸಲ? ಇದೆ ಸರ್, ಇದೆ, ಬದಲಾವಣೆ ಇದೆ. ಪ್ಲಸ್ ಸರ್ ಇವ್ರ ದಬ್ಬಾಳಿಕೆನ ಈ ಸರಿ ಜನಗಳು ಇವ್ರ ಮೇಲೆ ತೋರಿಸ್ತಾರೆ. ಮೂಲಕ ತೋರಿಸ್ತಾರೆ. ತೋರಿಸಿದೀವಿ, ಕಣ್ಣಲ್ಲಿ ನೀರು ಹಾಕ್ಸಿದೀವಿ MLA ಅಲ್ಲಿ. ಈಗ ಮಾರ್ಜಿನ್ ಅಲ್ಲಿ ಗೆಲ್ಲೋ ಪರಿಸ್ಥಿತಿ ಆಯ್ತು. ಇದೆ ಸರ್. ಈಗ ಇದರಲ್ಲೂ MP ತೋರಿಸ್ತೀವಿ ಸರ್. ಓಕೆ. ಸರಿ, ಮುಂದೆ ಹೋಗೋಣ. ಇಲ್ಲೊಂದಿಷ್ಟು ಜನರಲ್ಲಿ ಮಾತಾಡ್ಸೋಣ ಬನ್ನಿ. ಹೊಳೆನರಸೀಪುರ ಬಸ್ ಸ್ಟ್ಯಾಂಡ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲೊಂದಿಷ್ಟು ಜನ ಕೂತಿದ್ದಾರೆ. ಇಲ್ಲಿ ಹೂವು ಇವನ್ನೆಲ್ಲ ಮಾರ್ತಾ ಇದ್ದಾರೆ. ನಮಸ್ತೆ ಅಕ್ಕ. ಏನಕ್ಕ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? ಅನುಕೂಲ ಮಾಡೋರು ಗೆಲ್ತಾರೆ. ಯಾರು ಮಾಡಿದ್ದಾರೆ? ಸಿದ್ದರಾಮಯ್ಯನು ಮಾಡವ್ರೆ, ಮೋದಿನೂ ಮಾಡವ್ರೆ. ಇಬ್ರು ಮಾಡಿದ್ದಾರೆ. ಮತ್ತೆ ಈಗ ಓಟ್ ಹಾಕೋದು ಯಾರಿಗೆ? ನಮಗೆ ಯಾರಿಗೆ ಹಾಕ್ಬೇಕು ಅನಿಸ್ತದೆ ಅವ್ರಿಗೆ ಹಾಕ್ತೀವಿ. ಹೌದಾ? ಓಕೆ. ಇಲ್ಲೇ ಇದ್ದಾರೆ.
ವೋಟಿಂಗ್ ಇದೆಯಾ? ವೋಟಿಂಗ್ ಇನ್ನೂ ಇಲ್ಲ. ನಿಮ್ದು ಇದೆ. ಯಾರು ಗೆಲ್ತಾರೆ ಈ ಸಲ? ಶ್ರೇಯಸ್ ಪಟೇಲ್. ಶ್ರೇಯಸ್ ಪಟೇಲ್ ಅವರು ಯಾಕೆ ಗೆಲ್ತಾರೆ? ಸೊ ಗೆದ್ದೇ ಗೆಲ್ತಾರೆ ಅನ್ಕೊಂಡು. ಓಕೆ. ಇಲ್ಲೊಂದಿಷ್ಟು ಜನ ಇದ್ದಾರೆ, ನೋಡೋಣ, ಮಾತಾಡ್ಸೋಣ. ಯಾರು ಗೆಲ್ತಾರೆ ಈ ಸಲ ಎಲೆಕ್ಷನ್ ಅಲ್ಲಿ? ನಮಗೆ ಬಿಜೆಪಿ ಬರಬೇಕು ಅಂತ. ಬಿಜೆಪಿ ಬರಬೇಕು. ಈಗ JDS ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಯಾವ್ದು ಬಿಜೆಪಿ ಆ JDS ಕಾಂಗ್ರೆಸ್ ಬೇಡ ಅಂತ ಯಾಕೆ? ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ. ನಮಗೆ ಬೇಡ, ಯೂಸ್ ಇಲ್ಲ. ನಿಮಗೇನು ಯೂಸ್ ಇಲ್ಲ? ನಮಗೆ ಅದರಿಂದ ಸ್ಕಾಲರ್ಶಿಪ್ ಯಾವ್ದು ಬಂದಿಲ್ಲ. ಸ್ಕಾಲರ್ಶಿಪ್ ಬಂದಿಲ್ಲ. ಅದಕ್ಕೋಸ್ಕರ ನಮಗೆ ಕಾಂಗ್ರೆಸ್ ಬೇಡ. ಬಸ್ ಫ್ರೀ ಎಲ್ಲ ಕೊಟ್ಟಿದ್ದಾರೆ. ಬಸ್ ಫ್ರೀ ಹೆಂಗಿದ್ರು ಪಾಸ್ ಮಾಡಿಸ್ಕೊತಿದ್ವಿ ನಾವು. ನಮಗೇನು ಬಸ್ ಫ್ರೀ ಯೂಸ್ ಇರ್ಲಿಲ್ಲ. ಇರ್ಲಿಲ್ವಾ? 2,000 ರೂಪಾಯಿ ನಮಗೆ ಬರ್ತಿಲ್ವಲ್ಲ. ಕರೆಂಟ್ ಫ್ರೀ. ಆದ್ರೂ ಬಿಜೆಪಿನೇ ಓಕೆ. ಅದು ಬಿಜೆಪಿನೇ. ಅದೇನಾದ್ರೂ ಕೊಟ್ಕೊಳ್ಳಿ, ನೀವು ಬಿಜೆಪಿನೇ ಫಿಕ್ಸ್. ಫೈಟ್ ಇದೆಯಾ ಈ ಸಲ ಇಲ್ಲಿ ಹಾಸನದಲ್ಲಿ? ಹಾಸನಲ್ಲಿ ಫೈಟ್ ಇದೆ. ಇದೆ. ಜಿದ್ದಾಜಿದ್ದಿ ಇದೆ, ಜೋರಾಗಿ. ಜಿದ್ದಾಜಿದ್ದಿ ಜೋರಾಗೆ ಇದೆ. ಹೌದು. ಬಟ್ ಹೆಣ್ಮಕ್ಳು ಹಿಂಗೆ ಅಂತ ಹೇಳಕ್ ಆಗಲ್ಲ ಈ ಸಲ ಗ್ಯಾರಂಟಿ ವಿಚಾರದಲ್ಲಿ. ಅದೇನ್ ಪರ್ಮನೆಂಟ್ ಅಲ್ವಲ್ಲ, ಎಷ್ಟ್ ದಿನ ಕೊಡ್ತಾರೆ? 2,000. ಓಕೆ. ನಮಸ್ತೆ. ಏನ್ ಈ ಸಲ ಯಾರು ಗೆಲ್ತಾರೆ ಎಲೆಕ್ಷನ್ ಅಲ್ಲಿ? ಸೇಮ್ ಅವಳು ಹೇಳಿದ್ದೆ ಎಲ್ಲ. ಅವ್ಳು ಹೇಳಿದ್ದೆ ಇಲ್ಲ. ಸೊ ನೀವೆಲ್ಲ ಪ್ಲಾನ್ ಮಾಡ್ಕೊಂಡು ಓಟ್ ಹಾಕ್ತಿದ್ರಾ, ಏನ್ ಕತೆ? ಹಾಗೇನಿಲ್ಲ, ನಾವು JDS, ಇವಾಗ JDS ಬಿಜೆಪಿ ಮೈತ್ರಿ ಆಗಿದ್ದಾರಲ್ಲ, ಸೊ ಯಾವ್ದಾದ್ರು ಓಕೆ. ಲಾಸ್ಟ್ ಟೈಮ್ ಎಲ್ಲ ಬಿಜೆಪಿ JDS ಇಬ್ರು ಬೈದಾಡ್ಕೊಳ್ತಾ ಇದ್ರು. ಇವಾಗ ಮೈತ್ರಿ ಆಗಿದ್ದಾರಲ್ಲ, ಅದಕ್ಕೆ ಎಲ್ಲ ಮಾಫಿ. ಎಲ್ಲ ಮಾಫಿ. ಅವರೇ ಮಾಫಿ ಆಗಿರ್ಬೇಕಾದ್ರೆ ನಮ್ದೇನು ಅಂತ. ಓಹೋ, ವೋಟರ್ಸ್ಗಳು ಮಾಫಿ ಮಾಡ್ಬಿಡ್ತಾರೆ. ಹಾಗೇನಿಲ್ಲ, ಆ ಪಕ್ಷ ಈ ಪಕ್ಷ ಅಂತ ಏನಿಲ್ಲ. ನಮ್ಮ ದೇಶಕ್ಕೆ ಯಾವುದು ಅಭಿವೃದ್ಧಿಗೆ ಯಾವ್ದು ಜಾಸ್ತಿ ಸಹಾಯ ಮಾಡುತ್ತೆ ಅದಕ್ಕೆ ಓಟ್. ಈಗ ಹೆಣ್ಮಕ್ಳೆಲ್ಲ ಗ್ಯಾರಂಟಿ ವಿಚಾರದಲ್ಲಿ ಹೆಂಗ್ ನೋಡ್ತಾರೆ? ಗ್ಯಾರಂಟಿ ಅಂದ್ರೆ ಪಾಸಿಟಿವ್ ನೆಗೆಟಿವ್ ಎರಡೂ ಬಂದಿದೆ ಈಗ. ಓಕೆ. ಯಾವ್ದಾದ್ರೂ ಪಾಸಿಟಿವ್ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಪಾಸಿಟಿವ್ ನೋಡ್ಬೇಕು. ಬಟ್ ಬಿಜೆಪಿ ಅಂತ ಬಂದಾಗ ಸ್ವಲ್ಪ ಅಭಿವೃದ್ಧಿ ಕಡೆ ಜಾಸ್ತಿ ಗಮನ ಕೊಡುತ್ತೆ, ನಾವು ಅಬ್ಸರ್ವ್ ಮಾಡಿರೋ ಪ್ರಕಾರ. ಹಂಗಾಗಿ ಬಿಜೆಪಿ ಬಂದಾಗ ಮೋದಿ ಅವ್ರ ವಿಚಾರದಲ್ಲೂ ಹೇಳ್ತಾರೆ ಎಲ್ಲ ಬೆಲೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಹಾಗೇನಿಲ್ಲ, ಪ್ರೈಸ್ ಹೈಕ್ ಆಗ್ಬಿಟ್ಟಿದೆ ಅಂತ ಹೇಳಿ. ಎಲ್ಲರ ಬಗ್ಗೆ ಪಾಸಿಟಿವ್ ನೆಗೆಟಿವ್ ಬಂದೇ ಬರುತ್ತೆ ಒಪಿನಿಯನ್ಸ್, ಎಲ್ಲ ವಿಷಯದ ಬಗ್ಗೆ, ಎಲ್ಲರ ಬಗ್ಗೆ. ಹಂಗಾಗಿ ಅದೇನೇ ಇದ್ರು ನೀವು ಬಿಜೆಪಿ ಅಂತ. JDS. ಓ ಹಾಗೆ. ಸರಿ ಸರಿ. ನಮಸ್ತೆ ಸರ್. ನಮಸ್ತೆ. ಏನ್ ಹಾಸನದಲ್ಲಿ ಯಾರು ಗೆಲ್ಲೋರು ಈ ಸಲ? ರೇವಣ್ಣರ ಅವ್ರ ಮಗ ಪ್ರಜ್ವಲ್ ಅಂತಾರೆ. ಅದ್ರ ಶ್ರೇಯಸ್ ಪಟೇಲ್ ಅವ್ರ ಕಡೆಗೆ ಜಾಸ್ತಿ ಒಲವಿದೆ. ನೋಡ್ಬೇಕು ಸರ್, ಅವ್ರ ಕಡೆ ಜಾಸ್ತಿ ಒಲವಿದೆ. ಯಾಕೆ ಇಲ್ಲಿ ಸೋತಿದ್ದಾರೆ ಅಂತ ಅನುಕಂಪನ? ಅಂದ್ರೆ ಅನುಕಂಪ ಸರ್, ಹೋದ್ ಸರಿಲೇ ಗೆಲ್ಬೇಕಾಗಿತ್ತು, ಅದು ಹೋದ್ ಸರಿ ಇದಾಯ್ತು. ಅದು ಈ ಸರಿ ಎಲ್ಲ ಮೂಮೆಂಟ್ ಇದೆ, ನೋಡ್ಬೇಕು ಸರ್ ಅನುಕಂಪದ ಮೇಲೆ. ಯಾಕೆಂದ್ರೆ ಬಿಜೆಪಿ JDS ಎರಡು ಒಂದಾಗಿರೋದು ಕಾಂಗ್ರೆಸ್ ಕಷ್ಟ ಆಗಲ್ವಾ? ಪಕ್ಷ ನೋಡ್ತಾ ಇಲ್ಲ, ವ್ಯಕ್ತಿ ನೋಡಿ ಇದು ಮಾಡ್ತಾ ಇದ್ದಾರೆ. ಗ್ಯಾರಂಟಿ ನೋಡ್ತಾ ಇದ್ದೀರಾ? ಗ್ಯಾರಂಟಿ ನೋಡ್ತಾ ಇಲ್ಲ, ವ್ಯಕ್ತಿ ಮೇಲೆ ಡಿಪೆಂಡ್ ಮಾಡಿ. ಗ್ಯಾರಂಟಿ ವರ್ಕೌಟ್ ಆಗಿದಾವ ಸರ್? ಹೆಣ್ಮಕ್ಳು ಅಂತ 100% ಕಾಂಗ್ರೆಸ್ಗೆ ಹಾಕ್ತಾರೆ ಬಿಡಿ ಸರ್. ಜೆಂಟ್ಸ್ ಮಾತ್ರ ಚೇಂಜ್ ಆಗ ಇದಿರುತ್ತೆ, ಹಂಗಾಗಿ ಇದು ಮಾಡ್ತಾ ಇದ್ದಾರೆ. ಇಲ್ಲಿ ಮಾತ್ರ ಕಾಂಗ್ರೆಸ್. ಪ್ರಧಾನಿ ಯಾರು ಆಗ್ಬೇಕು? ಪ್ರಧಾನಿ ಮೋದಿನೇ ಆಗ್ಬೇಕು. ಅವ್ರು ಮೋದಿನೇ ಆಗ್ಬೇಕು. ಇಲ್ಲಿ ಮಾತ್ರ ಕಾಂಗ್ರೆಸ್ ಬರ್ಬೇಕು. ಕಾಂಗ್ರೆಸ್. ಥ್ಯಾಂಕ್ ಯು ಸರ್. ರೈಟ್. ಸರ್ ನಮಸ್ತೆ. ಹಾಸನದಲ್ಲಿ ಯಾರು ಗೆಲ್ತಾರೆ ಈ ಸಲ? ಈ ಸಲ ನೋಡ್ಬೇಕು ಸರ್. ಏಕೆ ನೋಡ್ಬೇಕು? ಯಾರು ಗೆಲ್ಲಿಸ್ಬೇಕು ಅಂತ ಆಸೆ ನಿಮಗೆ? ಬಿಜೆಪಿ JDS ಒಂದಾಗಿ. JDS. ಸರಿ, ಓಕೆ ಸರ್. ಸರ್ ಏನು ಈ ಸಲ ಹುಡುಗರೆಲ್ಲ ನೋಡೋದು? ಸರ್ ನಾವು ಪ್ರಜ್ವಲ್ ರೇವಣ್ಣನೇ. ಯಾಕೆ? ಎಲ್ಲ ಅನುಕೂಲ ಮಾಡಿಕೊಟ್ಟವ್ರೆ ಎಲ್ಲಾನು. ಏನು ಅನುಕೂಲ ಮಾಡಿದ್ದಾರೆ? ಕೆಲಸನೇ ಮಾಡಿಲ್ಲ ಅಂತ? ಕೆಲಸ ಕಾರ್ಯಗಳೆಲ್ಲ ಮಾಡವ್ರೆ ನಮ್ಮ ಸೈಡು. ಮಾಡವ್ರೆ. ಎಲ್ಲಿ ಎಲೆಕ್ಷನ್ ಆದಾಗ ಒಂದ್ಸಲ ಬರ್ತಾರೆ, ಇಲ್ಲಾಂದ್ರೆ ಬರೋದಿಲ್ಲ? ಇಲ್ಲ, ಅವರೇ ನಮಗೆ ಡೈಲಿ ಬರೋದೇ. ಅವ್ರು ಬರೋದೇ ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸತಿ ಬರ್ತಾರೆ ಅವರು. ಯಾರು? ಶ್ರೇಯಸ್ ಪಟೇಲ್, ಕಾಂಗ್ರೆಸ್ ಅವರು. ಹೌದಾ? ಗ್ಯಾರಂಟಿಗಳು ಅನುಕೂಲ ಆಗಲ್ವಾ? ನಮಗೆ ಯಾವುದೂ ಅನುಕೂಲ ಆಗಿಲ್ಲ. ನಿಮ್ಗೆ? ಸರ್ ನಮ್ಗೆ ಪ್ರಜ್ವಲ್ ರೇವಣ್ಣರ ಇದು. ಯಾಕೆ ಬರಬೇಕು ಸರ್? ಅವರೇ ಇದು ಅನುಕೂಲ ಮಾಡಿರೋದು ನಮ್ಮ ಕಡೆಗೆ. ಅವರೇ ಎಲ್ಲ ಜಿಗದ ಮಾಡ್ಕೊಂಡಿದ್ರಿ ಬಿಜೆಪಿ ಜೊತೆಗೆ. ಸರ್ ಇಲ್ಲ, ಅವರು ಅಂದ್ರೆ ನಮ್ಮೂರಿಗೆಲ್ಲ ಅವರೇ ಇದು ಕೆಲಸ ಕಾರ್ಯಗಳೆಲ್ಲ ಇದು ಮಾಡೋದು. ಬಿಜೆಪಿ ಜೊತೆಗೆ ಜಗಳ ಮಾಡ್ಕೊಂಡವ್ರಿಗೆ ಒಂದಾಗ್ಬಿಟ್ರೆ ಸರ್ ಅದು ಮೈತ್ರಿ ಮಾಡ್ಕೊಂಡ್ರೆ. ಮೈತ್ರಿ ಒಂದಾಗ್ಬಿಡ್ತಾರ? ನೋಡ್ಬೇಕು ಸರ್, ಇದು ಫೈಟ್ ಐತೆ, ಭಾರಿ ಫೈಟ್ ಐತೆ. ನೋಡ್ಬೇಕು. ಫೈಟ್ ಐತೆ. ಯಾರಾಗಬೇಕು? ಪ್ರಧಾನಿ ನರೇಂದ್ರ ಮೋದಿ. ಮೋದಿಯವರಾಗಬೇಕು. ಮೋದಿ ಅವರಿಂದಲೇ ದೇಶ ಐತೆ. ಗ್ಯಾರಂಟಿಗಳಿಂದ ಹೆಣ್ಮಕ್ಳು ಆಗ್ತಾರಪ್ಪ ಸರ್. ನೋಡ್ಬೇಕು, ಅದ್ರ ಫೈಟ್ ಐತೆ. ಗ್ಯಾರಂಟಿಗಳದ್ದೇನು ಅನುಕೂಲ ಆಗಲ್ವಾ? ಸರ್ ಯಾವುದೋ ಅನುಕೂಲ ಇಲ್ಲ. ಒಬ್ರಿಗೆ ಗೊತ್ತೈತೆ, ಒಬ್ರಿಗೆ ಬರುತ್ತೆ, ಒಬ್ರಿಗೆ ಗೊತ್ತೇ ಇಲ್ಲ. ಬಂದವ್ರು ಹಾಕಲ್ವಾ? ಬಂದವ್ರು ಹಾಕ್ತಾರ, ಯಾಕೆ ಗೆಲ್ಲಲ್ಲ ಬಿಡಿ ಸರ್. ಸರಿ. ಮುಂದೆ ಹೋಗೋಣ, ಇನ್ನೊಂದಿಷ್ಟು ಜನರನ್ನ ಮಾತಾಡ್ಸೋಣ. ಚನ್ನರಾಯಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಬಂದಿದ್ದೀನಿ ಈಗ. ಚನ್ನರಾಯಪಟ್ಟಣದ ವಿಧಾನಸಭಾ ಕ್ಷೇತ್ರದ ಎಂಟ್ರೆನ್ಸ್ನಲ್ಲಿನೇ ಈಗ ಒಳಗಡೆ ಹೋಗಬೇಕು ಚನ್ನರಾಯಪಟ್ಟಣಕ್ಕೆ. ಬಟ್ ಇಲ್ಲೇ ಜನ ಇದ್ದಾರೆ, ಮಾತಾಡಿಸೋ ಕೆಲಸ ಮಾಡ್ತೀನಿ, ನೋಡೋಣ ಏನಂತಾರಂತ. ಸರ್ ನಮಸ್ತೆ. ಏನು ಸರ್ ಈ ಸಲ ಯಾರು ಗೆಲ್ತಾರೆ ಹಾಸನದಲ್ಲಿ?
ನಮ್ಗನ್ಸುತ್ತೆ ಸರ್ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ. ಕಾಂಗ್ರೆಸ್ ಗೆಲ್ಲುತ್ತೆ 100%. 100%. ಯಾಕೆ ಗೆಲ್ಲುತ್ತೆ ಈ ಸಲ ಕಾಂಗ್ರೆಸ್? ಯಾಕೆ ಗೆಲ್ಲುತ್ತೆ ಈ ಸಲ? ಕೆಲಸ ಆಗಿದೆ, ಕೆಲಸದಿಂದ ನೋಡ್ತಾರೆ. ಮಾಡ್ದಂಗೆ ಹೇಳ್ದಂಗೆ ನಡ್ಕೊಂಡಿದ್ದಾರೆ, ಯಾರಿಗೂ ಏನು ಮೋಸ ಆಗಿಲ್ಲ, ಸರಿಯಾಗಿ ಎಲ್ಲರನ್ನೂ ಒಂದೇ ಸಮ ನೋಡಿದ್ದಾರೆ. ಪ್ರಧಾನಿ ಯಾರಾಗಬೇಕು ಸರ್? ಪ್ರಧಾನಿ ಲೆಕ್ಕಾಚಾರಕ್ಕೆ ಇವರು ಕಾಂಗ್ರೆಸ್ಸಲ್ಲಿ ಇನ್ನೂ ಅಂಥ ಕ್ಯಾಂಡಿಡೇಟ್ ನಮಗೇನು ಕಾಣಲ್ಲ. ಇಲ್ಲಿದ್ದ ಮಟ್ಟಿಗೆ ಮಾತ್ರ ನಾವು ಹೇಳ್ಬೋದು ಅಷ್ಟೇ. ಅಲ್ಲಿಗೆ ಯಾರಾಗ್ಬೇಕು ಅನ್ಸುತ್ತೆ? ಅಲ್ಲಿ ಕೊಟ್ಟರೆ ಇನ್ನೇನಿದ್ದಾರೆ ಅವ್ರ ಮನೆಯಲ್ಲಿ ಮೇಡಮ್ ತಂಗಿ ಇದ್ದಾರಲ್ಲ, ಅವರು ಕೊಡ್ಬೋದು ಅಷ್ಟೇ. ಯಾರಿಗೆ? ಪ್ರಿಯಾಂಕಾ ಅವ್ರು ಇದಾರಲ್ಲ, ಅವ್ರಿಗೆ ಕೊಡ್ಬೋದು. ಬಂದ್ರೆ ಅಲ್ಲಿ ಬಂದರೆ ಅಷ್ಟೇ, ಅವ್ರ ಅಮ್ಮನ ಕೂರಿಸ್ಬೋದು. ಒಟ್ನಲ್ಲಿ ಕಾಂಗ್ರೆಸ್ ಬರಬೇಕು. ಕಾಂಗ್ರೆಸ್ ಇಲ್ಲ ಬರಬೇಕು ಅಂತ ಏನಿಲ್ಲ, ಅವ್ರ ಕೆಲಸದ ಮೇಲೆ ನಡೀತದೆ ಅಷ್ಟೇ. ಓಕೆ, ಸರಿ. ಯಜಮಾನ್ರೆ ನಮಸ್ತೆ. ಯಾರು ಗೆಲ್ತಾರೆ ಈ ಸಲ ಹಾಸನದಲ್ಲಿ? ರೇವಣ್ಣ ಗೆಲ್ತಾರೆ. ರೇವಣ್ಣವ್ರ? ಈಗ ಪ್ರಜ್ವಲ್ ಅವ್ರು ನಿಂತಿದಾರಲ್ಲ, ಅವ್ರ ಪಾರ್ಟಿನೇ ತಾನೆ, ಅವ್ರ ಪಾರ್ಟಿನೇ, ನಮ್ದು ಅದೇನೆ. ಅದೇನಾ ಫಿಕ್ಸಾ? ಯಾಕೆ ಹಾಗೆ? ನಮ್ಮ ಮೊದ್ಲಿಂದಲೂ ಅದೇ ಫಿಕ್ಸ್ ಮಾಡಿ ಇಟ್ಕೊಂಡ್ರು. ಬಟ್ ಈಗ ಬಿಜೆಪಿ ಅವ್ರು ಬಂದ್ಬಿಟ್ಟಿದಾರಲ್ಲ ಅವ್ರ ಜೊತೆಗೆ. ಏನೋ ಅವರು ಹಣ ಬರ ಅದೇನು ಮಾಡೋದು ನಾವು ಒಟ್ನಲ್ಲಿ ಮಾಡೋದೇ. ಪ್ರಧಾನಿ ಯಾರಾಗಬೇಕು? ಮೋದಿನೇ ಇರಬೇಕು. ಅವರೇ ಇರಬೇಕು ಕೇಂದ್ರದಲ್ಲಿ, ಅವರೇ ಇರಬೇಕು. ಯಾಕೆ? ಅವರು ಅಂದ್ರೆ ಒಳ್ಳೇದಾಗುತ್ತೆ, ಅವ್ರಿದ್ರೆ ಒಳ್ಳೇದ ಕೇಂದ್ರದಲ್ಲಿ. ಯಾಕೆ ರಾಹುಲ್ ಬೇಡ? ಯಾರು? ರಾಹುಲ್ ಗಾಂಧಿ ಅವ್ರು ಬೇಕಲ್ಲ, ಎಲ್ಲ ಪಾಕಿಸ್ತಾನ ಮಾಡಾಕ್ತಾರೆ, ಪಾಕಿಸ್ತಾನ ಮಾಡಾಕ್ತಾರೆ. ಹೌದಾ? ಗ್ಯಾರಂಟಿ ಬೇಕಾದ್ರೆ ನೋಡಿ. ಅದಕ್ಕೆ ಕೋಪನಾ? ಸರ್ ಯಾರ್ದು ಗೆಲ್ಲುತ್ತೆ ಈ ಸಲ? ಯಾವ್ದು ಗೆಲ್ಲುತ್ತೆ ಈ ಸಲ? ಬಿಜೆಪಿನ ಗೆಲ್ಸ್ಬೇಕು ಮಾಡಿದೀವಿ. ಬಿಜೆಪಿ ಯಾಕೆ? ಯಾಕೆಂದ್ರೆ ಪಾಪ ದೇಶ ಉಳಿಸ್ಯಾರೆ, ಅದಕ್ಕೋಸ್ಕರ ನಾವೇನು ದುಡ್ಡ ಕಾಸಿಗಲ್ಲ. ಈಗ ಬಿಜೆಪಿ ಜೆಡಿಎಸ್ ಒಂದಾಗ್ಬಿಟ್ಟಿದ್ದಾರೆ. ಅದು ಯಾವುದು JDS ಪಡೆಸಲ್ಲ, ಮೋದಿ ಉಳಿಸ್ಬೇಕು ಅಷ್ಟೇ. ಅಷ್ಟೇ. ಈಗ ಹೊಸ ಕ್ಯಾಂಡಿಡೇಟ್ ಬೇರೆ ಬಂದಿದ್ದಾರೆ. ಯಾವ ಕ್ಯಾಂಡಿಡೇಟ್ ಅಲ್ಲಿ ನಮಗೆ ಮೋದಿ ಬೇಕು. ಹೇಳಿ ಯಜಮಾನ್ರೆ, ಏನಾಯ್ತು ಈಗ? ಯಾರು ಗೆಲ್ತಾರೆ ಇಲ್ಲಿ? ಸಾಧಾರಣ JDS ಬರುತ್ತಲ್ವಾ? JDS? ಯಾಕೆ ಕಾಂಗ್ರೆಸ್ ಯಾಕಾಗಲ್ಲ? ಅದು ಮುಂಚೆಯಿಂದಲೂ ಅವರು ಕೆಲಸ ಕಾರ್ಯಗಳು ಜಾಸ್ತಿ ಮಾಡ್ಕೊಂಡ್ ಬಂದಿದ್ದಾರೆ. JDS ಮಾಡಿಲ್ಲ ಅಂತಾರೆ, ಹೇಳ್ಕೊತಾರ ಅವ್ರು ಅಷ್ಟೇ. ಹೌದಾ? ಇವ್ರು ಮಾಡಿದ ಕೆಲಸನ ಅವ್ರು ಯಾರೂ ಮಾಡಿಲ್ಲ. ಕಾಂಗ್ರೆಸ್ ಬಂದವ್ರು ಒಂದೂ ಮಾಡಿ ಕೆಲಸ ಮಾಡಿಲ್ಲ, ಇವರೇ ಕೆಲಸ ಮಾಡಿ. ಇವ್ರು ಬಂದ ಗ್ಯಾರಂಟಿಗಳಿಂದಾಗಿ ಕಷ್ಟ ಆಗತ್ತೆ ಅಂತಾರೆ JDSಗೆ. ಅಯ್ಯೋ, ಅವ್ರ ಗ್ಯಾರಂಟಿ ಅವರೇ ಮಾಡಿಕೊಂಬೇಕು ಸಿದ್ದರಾಮಯ್ಯ. ಯಾಕೆ? ಅದೇನು ಪ್ರಯೋಜನ ಇಲ್ಲ. ಯಾಕೆ? ಹೆಣ್ಮಕ್ಳಿಗೆಲ್ಲ ಬಸ್ಸಲ್ಲಿ ಓಡಾಡಕ್ಕೆ 200 ರೂಪಾಯಿ ಎಲ್ಲ ಇದೆ. ಮನ ಕೇಳ್ದಂಗೆ ಕೆಲಸ ಕೇಳ್ದಂಗೆ ಐತೆ. ಅವ್ರನ್ನ ಸುಮ್ಮನೆ ಬಸ್ ಹತ್ತಿ ಹೋಗ್ತಾರೆ, ಕೇಳಿದ್ರೆ ಬಸ್ ಬಿಡ್ತಾರೆ. ಕರೆಂಟ್ ಎಲ್ಲ ಫ್ರೀ ಇದೆಯಲ್ವಾ? ಹೆಂಗಸರ್ನೆಲ್ಲ ಪೋಲ್ ಗೇಡಿ ಹಾಕ್ತಾರೆ. ಕರೆಂಟ್ ಎಲ್ಲ ಫ್ರೀ ಇಲ್ವಾ? ಫ್ರೀ ಇದ್ದೆ ಅರ್ಧಂಬರ್ಧ. ಹೆಂಗಸರ್ನೆಲ್ಲ ಪೋಲ್ ಗೇಡಿ ಕಮರ್ಷಿಯಲ್ 100 ರೂಪಾಯಿ ಮಿನಿಮಮ್ ಇತ್ತು, ಈಗ 200 ರೂಪಾಯಿ ಜಾಸ್ತಿ ಆಗ್ಬಿಟ್ಟಿದೆ. ಕಮರ್ಷಿಯಲ್ 200 ರೂಪಾಯಿ ಮಿನಿಮಮ್. ಮಕ್ಕಳು 75-100 ರೂಪಾಯಿ ಇತ್ತು. ಅಲ್ಲೇ ಜಡದಲ್ಲ ಮನದ ಅಲ್ಲಿ ಕೊಟ್ಟು ಇಲ್ಲಿ ಕಿತ್ಕೊಂಡ್ರಾ? ಹಂಗಾಯ್ತಾ? ನೋಡಿ, ಇದು ಬಹಳ ಜನರಿಗೆ ಗೊತ್ತಿಲ್ಲ. ಕಮರ್ಷಿಯಲ್ 100 ರೂಪಾಯಿ ಇದ್ದು 200 ರೂಪಾಯಿ ಆಗಿದೆ ಅಂತೆ. ಯಾರು ಗೆಲ್ತಾರೆ ಈ ಸಲ ಇಲ್ಲಿ? ಹೇಳಕ್ಕಾಗಲ್ಲ, ಎಲ್ಲ ಎರಡು ಐತೆ. ಎರಡು ಇದೆಯಾ? ಫೈಟ್ ಐತೆ. ಯಾರಿಗೆ ಜಾಸ್ತಿ ಚಾನ್ಸ್ ಇದೆ? ಇದು ಪ್ರಜ್ವಲ್ಗೆ ಐತೆ. ಪ್ರಜ್ವಲ್ಗಿದೆ. ಬಟ್ ಈ ಬಾರಿ ಕೆಲಸ ಮಾಡಿಲ್ಲ ಅಂತ ಬಹಳ ಜನ ಹೇಳ್ತಾ ಇದ್ರು. ಅಲ್ಲಿ ಓಪ್ ಇದೆಯಲ್ಲ, ಅದು ಕೇಳ್ತಾ ಇರೋದು. ಓಪ್ ಇರೋದಕ್ಕೆ. ಬಟ್ ತುಂಬಾ ಫೈಟ್ ಕೊಡ್ತಾರಂತಾರೆ ಶ್ರೇಯಸ್ ಅವರು. ಫೈಟ್ ಕೊಟ್ಟರು ಒಂದು ಸ್ವಲ್ಪ ಕಷ್ಟ ಇದೆ. ಬಟ್ ಅವ್ರಿಗೆ ಗ್ಯಾರಂಟಿಗಳು ಅನುಕೂಲ ಆಗಲ್ವಾ? ಗ್ಯಾರಂಟಿ ಆಗಲ್ಲ. ಈಗ 2,000 ರೂಪಾಯಿ ಹೆಣ್ಮಕ್ಳೆಲ್ಲ ಅವ್ರಿಗೆ ಹೋಗಲ್ವಾ? ಹೋಗ್ಲಿ, ಅವ್ರು ಹಾಕಲ್ಲ, ನಾವು ಬೇರೆ ಹಾಕ್ತೀವಿ. ಗಂಡ್ಮಕ್ಳು ಬೇರೆ ಹಾಕ್ತೀರಾ? ನೋಡಿ ಅಲ್ಲಿ ಹೆಂಗೆ ಅಂದ್ರೆ, ಹೆಣ್ಮಕ್ಳು ಹಾಕೊಳ್ಳಿ, ನಾವು ಬೇರೆದಕ್ಕೆ ಹಾಕ್ತೀವಿ ಅಂತ ಹೇಳಿ ಒಳ್ಳೆ ಮಜಾ ಇರೋದು.